ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಹುಷಾರಿಲ್ಲ. ಫ್ರಮ್ ಪಾಸ್ಟ್ 3 ಡೇಸಿಂದ ಊರಿಗೆ ಹೋಗಿ ಬಂದು ಸಂಡೇ ನಮ್ಮ ಮನೆಗೆ ಬಂದು ಚೆನ್ನಾಗೇ ಇದ್ದೆ ನಾನು. ಸಡನ್ನಾಗಿ ಚಳಿ ಜ್ವರ ಎಲ್ಲ ಶುರುವಾಗೋಯಿತು. ಆ್ಯಂಡ್ ಅದಾದಮೇಲೆ ಕೆಮ್ಮು ಬೇರೆ ಸ್ಟಾರ್ಟ್ ಆಗೋಯಿತು. ಜಸ್ಟ್ ಊಟನೂ ಸರಿಯಾಗಿ ನಾನು ತಿನ್ನೋಕ್ಕಾಗ್ತಿರ್ಲಿಲ್ಲ. ಅರ್ಧಂಬರ್ಧಂ ತಿನ್ನೋದು ಬಿಸಾಕೋದು ಹೀಗೆ ಆಗ್ಬಿಟ್ಟಿದೆ. ಆ್ಯಂಡ್ ಇವತ್ತು ಏನು ಡೇ 3 ಅನ್ಸುತ್ತೆ ನಂಗೆ ಹುಷಾರಿಲ್ಲದೆ ಇರೋ ದಿವಸ. ದೆನ್ ಐ ರಿಯಲೈಸ್ಡ್ ಇವತ್ತು ಹಾಸ್ಪಿಟ್ಲಿಗೆ ಹೋಗೋಣ, ಯಾಕಂದ್ರೆ 3 ಡೇಸ್ ಆದರೂ ಇನ್ನೂ ಕಡಿಮೆ ಆಗಿಲ್ಲ ಅಂದರೆ ವಿಚ್ ಈಸ್ ನಾಟ್ ಗುಡ್ ಅಂತ ಅಂದ್ಕೊಂಡು ಇವತ್ತು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿ ಸ್ವಲ್ಪ ನಿಧಾನಕ್ಕೆ ಎದ್ದಿದ್ದಾಯಿತು. ಮಧ್ಯಾಹ್ನ ನೈಟು 2 ಟೈಮು ನಿದ್ದೆ ಮಾಡ್ತಿದ್ದೆ. ಆ್ಯಂಡ್ ಅದ್ರ ಜೊತೆಗೆ ಯಾವುದೇ ಥರ ಎಕ್ಸಸೈಸ್ ಇಲ್ಲ, ಪ್ರಾಪರ್ ಫುಡ್ ಇಲ್ಲ, ಒಂಥರ ಬಾಡಿ ತುಂಬ ಹೊತ್ತು ಮಲ್ಕೊಂಡ್ರೂ ನೋವ್ತಿದೆ, ಮಲ್ಕೊಳ್ದಲ್ಲಿ ಇರೋಕ್ಕೂ ಆಗ್ತಿಲ್ಲ, ಆ ಥರ ಆಗ್ಬಿಟ್ಟಿತ್ತು ನನಗೆ. 9 ಆಗೋಗ್ಬಿಟ್ಟಿದೆ ಆಲ್ರೆಡಿ. ನನ್ನ ಸ್ಕಿನ್ ಇವತ್ತೆಲ್ಲ ಸ್ವಲ್ಪ ಬೆಟರಾಗಿ ಕಾಣಿಸ್ತದೆ. ನನಗೆ ಟೇಸ್ಟ್ ಎಲ್ಲ ಹೋಗ್ಬಿಟ್ಟಿದೆ ಇವತ್ತು. ಆದರೆ ಹಾಸ್ಪಿಟಲ್ಗೆ ಹೋಗಬೇಕು, ಇಲ್ಲಾಂದರೆ ಒಂದು ಟ್ಯಾಬ್ಲೆಟ್ ಹಾಕೋಬೇಕು. ಅಂದರೆ ನನ್ನ ಕೈಲಿ ಏನೂ ತಿನ್ನೋಕ್ಕಾಗ್ತಿಲ್ಲ ಆಯಿತಾ. ಕಾಫಿನೂ ಸರಿಯಾಗಿ ಕುಡಿಯೋಕ್ಕಾಗ್ತಿಲ್ಲ, ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ಕಾಫಿನ ನನ್ನ ಕೈಲಿ. ಆ್ಯಂಡ್ ಅದ್ರ ಜೊತೆಗೆ ರೈಸದು ಕೂಡ ತಿನ್ನೋಕ್ಕಾಗ್ತಿಲ್ಲ. ನಾನೆಲ್ಲನೂ ಬಿಸಾಡಿದ್ದಾಯಿತು. ಮಾಡೋದು ಅರ್ಧ ತಿನ್ನೋದು ಅರ್ಧ ಬಿಸಾಡೋದೇ ಆಗ್ಬಿಟ್ಟಿದೆ. ನಾನು ಮತ್ತೆ ನನ್ನ ಮನೆಯಿಂದ ಬಂದಾಗ ಚೆನ್ನಾಗೇ ಇತ್ತು ಆಯಿತಾ. ಸಂಡೇ ಏನೋ ಬಂದೆ, ಅದಾದಮೇಲೆ ಈ ಥರ ಆಗ್ಬಿಡ್ತು. ಸಡನ್ನಾಗಿ ಆಗಿದೆ ಆ್ಯಕ್ಚುಲಿ. ಅದಕ್ಕೆ ಮುಂಚೆ ಏನು ನನಗೆ ಸೈನು ಕೂಡ ಗೊತ್ತಾಗಲಿಲ್ಲ ಆಯಿತಾ. ಸ್ಕಿನ್ ಕೇರ್ ಮಾಡಿನೂ ಅಷ್ಟೇ ಆಯಿತಾ. ಇಟ್ಸ್ ಬೀನ್ 2 to 3 ಡೇಸ್ ಆಗಿದೆ. ನೈಟು ಸ್ಕಿನ್ ಕೇರ್ ಇಲ್ಲ, ಮಾರ್ನಿಂಗು ಸ್ಕಿನ್ ಕೇರ್ ಇಲ್ಲ. ಲೈಕ್ ಸುಮ್ಮನೆ ಹೆಂಗಾದ್ರೂ ಇರಲಿ ಅಂತ ಬಿಟ್ಬಿಟ್ಟಿದ್ದೀನಿ. ಸ್ವಲ್ಪ ಇವತ್ತು ಸ್ಕಿನ್ ಕೇರ್ ಮಾಡೋಣ ಅಂತ. ನಾನು ಹೇರ್ ವಾಶ್ ಮಾಡಿ ಕೂಡ 5 ಡೇಸ್ ಆಗಿದೆ. ಬಿಕಾಸ್ ಚಳಿ ಜ್ವರ ಹಾಗೆ ಇದೆ, ಅದಕ್ಕೋಸ್ಕರ. ಇದು ಸ್ವಲ್ಪ ಹಾಗೆ ಹೀರ್ಕೊಳ್ಳಿ, ಅದಾದಮೇಲೆ ನಾವು ಒರೆಸೋಣ. ಈ ಟೀ ಏನೋ ಮಾಡಿಕೊಂಡೆ, ಬಟ್ ಲಿಟ್ರಲಿ ಕುಡಿಯೋಕ್ಕಾಗಲಿಲ್ಲ. ಅದರಲ್ಲೊಂದು ಅರ್ಧ ಕುಡ್ದಿರ್ಬೋದು ಅನಿಸುತ್ತೆ. ಒಂಥರ ಟೇಸ್ಟ್ ಸಿಗ್ತಿಲ್ಲ ಆಯಿತಾ ನನಗಂತೂ. ಸೊ ಅರ್ಧ ಬಿಸಾಡಿದ್ದಾಯಿತು. ಈ ಥರ ಇಡೀ ದಿವಸ ನಾನು ಏನು ತಿಂತಾಯಿದ್ದೇನೋ ಎಲ್ಲನೂ ಅರ್ಧ ತಿಂದು ಅರ್ಧ ಬಿಸಾಕೋದೇ ಆಗ್ತದೆ. ಅಂದರೆ ತಿನ್ನೋಕ್ಕಾಗ್ತಿಲ್ಲ, ಫೋರ್ಸ್ಫುಲ್ ಅಂತ ತಿನ್ನೋಕ್ಕಾಗ್ತಿಲ್ಲ. ಅಂದರೆ ಊಟನೇ ಬೇಡ ಅನಿಸೋ ರೇಂಜ್ಗೆ ಇದಾಗ್ಬಿಟ್ಟಿತ್ತು ನನಗಂತೂ. ಸೊ ಈ 3 ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಇವಾಗ ಊಟ ಆದ ತಕ್ಷಣ ತೊಗೋಬೇಕು ಅಂತ ಹೇಳಿಬಿಟ್ಟು ಈಗ ಒಂದು 1/2 hour ಆಯ್ತು ನಾನು ಊಟ ಮಾಡಿ. ನಾನು ಕ್ಯಾಪ್ಚರೇ ಮಾಡಲಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ ಆ್ಯಕ್ಚುಲಿ. ಸೊ ಅದಕ್ಕೆ ಇವಾಗ ಏನಪ್ಪ ಟ್ಯಾಬ್ಲೆಟ್ ತೊಗೋಬೇಕು ಇವಾಗ. ಬಿಕಾಸ್ ನಾನು ಡೈಲಿ ವ್ಲಾಗ್ ಮಾಡ್ತಿರೋದೇ ನನಗೆ ಮರ್ತೋಗಿದೆ ಆಗಲಿಂದ. ಸ್ವಲ್ಪ ಪರವಾಗಿಲ್ಲ ಅನ್ನಿಸ್ತದೆ ದಟ್ ಇಂಜೆಕ್ಷನ್ ಹಾಕ್ಸ್ಕೊಂಡ್ಮೇಲೆ. ಹಾಗೆ ಹಿಟ್ ಅಂತ ಒಂದು ಮೂವಿ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಸೆಕೆಂಡ್ ಟೈಮ್ ನೋಡ್ತಿರೋದು, ಚೆನ್ನಾಗಿದೆ, ನೆಟ್ಫ್ಲಿಕ್ಸಲ್ಲಿದೆ. ಜಸ್ಟ್ 3 ಡೇಸಿಂದ ಇದೇ ನನ್ನ ರೊಟೀನ್ ಆಗಿದೆ. ಮೂವಿ ಏನೂ ನೋಡ್ತಿರ್ಲಿಲ್ಲ, ಜಸ್ಟ್ ಮಲ್ಕೊಂಡ್ಬಿಡ್ತಾಯಿದ್ದೆ ಇಷ್ಟೊತ್ತಿಗೆಲ್ಲ. 2 ಡೇಸಿಂದ ನಾನು ಮಧ್ಯಾಹ್ನನೂ ಮಲ್ಕೊಂಡು ನೈಟು ಮಲ್ಕೊತಿದ್ದೆ. ಸೊ ಇವಾಗ ಸ್ವಲ್ಪ ಬೆಟರ್ ಅನ್ನಿಸ್ತದೆ. ಆ್ಯಂಡ್ ಬಿಸಿನೀರು ಆಲ್ವೇಸ್ ಇದೇ ಇರುತ್ತೆ ನನ್ನ ಜೊತೆ. ಅದಾದಮೇಲೆ ನಾನು ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಒಂದು 1 hour ಮಲ್ಕೊಳ್ಳೋಕೆ ಟ್ರೈ ಮಾಡಿದೆ, ಸರಿಯಾಗಿ ನಿದ್ದೆ ಬಂದಿಲ್ಲ ಬಿಕಾಸ್ ಆಫ್ ಕೆಮ್ಮು.
ಇದಾದಮೇಲೆ ನಮ್ಮ ಕೋಚ್ ಜೊತೆ ಕ್ಲಾಸ್ ಇತ್ತು, ಅದನ್ನು ಅಟೆಂಡ್ ಮಾಡ್ತಿದ್ದೆ. ನಾನು ಒಂದು ವಾರದಿಂದ ಸರಿಯಾಗಿ ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ. ಕೆಲವೊಂದು ವಿಚಾರಗಳ್ನ ಕೆಲವೊಂದು ಸಲ ಲೋ ಇದ್ದಾಗ ಕೆಲವೊಂದು ಜನರ ಬಾಯಿಂದ ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಿರುತ್ತೆ. ಸೊ ಇವತ್ತು ನಮ್ಮ ಕೋಚು ಕೂಡ ನಂಗೆ ಅದನ್ನೇ ಒಂಥರ ಇನ್ಸ್ಪೈರ್ ಮಾಡಿದ್ರು, ಮೋಟಿವೇಟ್ ಮಾಡಿದ್ರು. ಹೆಂಗಿರಬೇಕು, ಏನು ಮಾಡಬೇಕು, ಎಷ್ಟೊತ್ತು ಗೆದ್ದರೆ ನಮ್ಮ ಲೈಫ್ ಹೆಂಗಿರುತ್ತೆ ಅದೆಲ್ಲದ್ರ ಬಗ್ಗೆ ಹೇಳ್ತಿದ್ರು. ನಂಗೆ ಈ ಮೂಮೆಂಟಲ್ಲಿ ಅದು ತುಂಬ ಅವಶ್ಯಕತೆ ಇತ್ತು. ಐ ನೀಡ್ ಟು ಹಿಯರ್ ದಿಸ್ ಅಂತ ಅನ್ನಿಸ್ತಿತ್ತು. ಅದು ಆಲ್ಮೋಸ್ಟ್ ಒಂದು 3 ಅವರ್ ಕ್ಲಾಸ್ ಇರುತ್ತೆ. ಜನರಲ್ ಕ್ಲಾಸ್ ಆಗಿರುತ್ತೆ. ಇದು ಲೈಕ್ ಅಂದರೆ ಎವ್ರಿ ಮಂಡೇ ನಾವು ಕನೆಕ್ಟ್ ಆಗ್ತೀವಿ, ಸರ್ಕಲ್ ಥರ ಎಲ್ಲರ ಜೊತೆ ಕನೆಕ್ಟ್ ಆಗಿ ಕೆಲವೊಂದು ವಿಚಾರಗಳ್ನ ಅವ್ರು ಒಂದು ಟಾಪಿಕ್ನ ತಗೊಂಡು ಎಲ್ರಿಗೂ ಹೇಳ್ತಾರೆ. ಎಷ್ಟೋ ಜನಕ್ಕೆ ಅದು ತುಂಬ ಅವಶ್ಯಕತೆ ಇರುತ್ತೆ. ಆ ಮೂಮೆಂಟಲ್ಲಿ ಕೇಳಿಸ್ಕೊಂಡ್ರಬ್ಬ ಹೌದಲ್ವಾ ಅಂತ ಅನಿಸ್ತಿರುತ್ತೆ. ನನಗೂ ಈ ಟೈಮಲ್ಲಿ ಸ್ಪೆಷಲಿ ಅದೇ ಅನಿಸಿದ್ದು. ಆ್ಯಂಡ್ ಈ ಕ್ಲಾಸು ಹೇಳ್ದಾಗೆ 3 ಅವರ್ಸ್ ಹೋಯಿತು. ಚೆನ್ನಾಗಿತ್ತು ಅನ್ನಿಸ್ತು. ಕೆಲವೊಂದು ವಿಚಾರಗಳನ್ನೆಲ್ಲ ಕೇಳಿಸ್ಕೊಂಡು ಕಲ್ತಿದ್ದು ಉಂಟು ಇದರಿಂದ. ಆ್ಯಂಡ್ ನಮ್ಮ ಕೋಚ್ ಯಾವಾಗೂ ನನ್ನ ಇನ್ಸ್ಪೈರ್ ಮಾಡ್ತಾನೆ ಇರ್ತಾರೆ. ಅವರು ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡ್ತಾರೆ. ಲ್ಯಾಂಗ್ವೇಜ್ ಕನ್ನಡ ಯಾವುದು ಬರಲ್ಲ ಅವ್ರಿಗೆ. ಯಾ ಸೊ ನಿಮಗೆ ನನ್ನ ಜೊತೆ 1-to-1 ಹೀಲಿಂಗ್ ಕ್ಲಾಸಸ್, ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಎಲ್ಲ ತೊಗೋಬೇಕು ಅಂತಂದರೆ ನನ್ನ ಮೇಲ್ ಐ ಡಿನ ಇಲ್ಲಿ ಹಾಕಿರ್ತೀನಿ. ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವೀಕು ಅವೈಲಬಲ್ ಇರ್ತೀನಿ. ಇನ್ನು ಹಬ್ಬ ದಿನಗಳೆಲ್ಲ ಬಂದರೆ ನೀವೆಲ್ಲರೂ ಬ್ಯುಸಿಯಾಗಿ ಹೋಗ್ತೀರಾ. ಸೊ ಅದಕ್ಕೋಸ್ಕರ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲನೂ ಅಫೋರ್ಡಬಲ್ ಆಗಿದೆ. ಸೊ ಯೋಚನೆ ಮಾಡಿ ಬುಕ್ ಮಾಡಿ ಅಂತ ಹೇಳ್ತೀನಿ. ನನಗೆ PR ಪ್ಯಾಕೇಜ್ ಬಂದಿದೆ ಗೈಸ್. ಬ್ರ್ಯಾಂಡ್ ಒಂದು ಲಾಡೆಲ್ ಸ್ಕಿನ್ ಕೇರ್ ಅಂತ ಹೇಳಿಬಿಟ್ಟು, ಇದು ಫೇಸ್ ವಾಶ್ ಆಗಿರುತ್ತೆ, ಹೈಡ್ರೇಟಿಂಗ್ ಫೇಸ್ ವಾಶ್. ಆ್ಯಂಡ್ ಸೆಕೆಂಡ್ ಬಂದು ಇದು ಸೆರಮ್ ಕೊಟ್ಟಿದ್ದಾರೆ, ರೈಸ್ ವಾಟರ್ 10% ನಿಯಾಸಿನಮೈಡ್ ಅಂತ ಕೊಟ್ಟಿದ್ದಾರೆ. ಬ್ರೈಟರ್ ಸ್ಕಿನ್ಗೆ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತ. ಇದನ್ನು ರಿವ್ಯೂ ಮಾಡಬೇಕು. ಸೊ ಇದೊಂದು ಪ್ಯಾಕೇಜಿಂಗ್. ಇದನ್ನು ಬಂದು ನಾನು ಆರ್ಡ್ರ್ ಮಾಡಿದ್ದು ನೈಕಾಯಿಂದ. ಸೊ ಲಿಪ್ ಬಾಮ್ ಖಾಲಿ ಆಗಿತ್ತು ನಂದು, ವಿಶ್ ಕೇರ್ದು, ಅದಕ್ಕೆ ಅಂತ ಆರ್ಡ್ರ್ ಮಾಡ್ಕೊಂಡಿದ್ದೀನಿ. ನಂದು ಮಾರ್ನಿಂಗ್ ಟೈಮ್ ಹಾಕ್ಕೊಳ್ಳೋಂಥ ನೈಟ್ ಟೈಮ್ ಹಾಕ್ಕೊಳ್ಳೋಂಥ ಬಾಡಿ ಲೋಷನ್ನು ಇದು ಖಾಲಿ ಆಗಿತ್ತು, ಅದಕ್ಕೆ ಇದನ್ನು ಆರ್ಡ್ರ್ ಮಾಡಿದ್ದೀನಿ. ತುಂಬ ಜನ ರಿವ್ಯೂ ಕೇಳ್ತೀರಿ. ಡೆಫಿನೆಟ್ಲಿ ಚೆನ್ನಾಗಿದೆ, ತೊಗೊಳ್ಳಿ ಅಂತ ಹೇಳ್ತೀನಿ ನಾನು ತುಂಬ ಜನಕ್ಕೆ. ಇದೆರಡೇ ಬಂದಿರೋದು, ಇನ್ನೂ ಬರಬೇಕು, ಇನ್ನೊಂದು ಬರಬೇಕು. ಇದು ಖಾಲಿಯಾಗಿ ಆಲ್ಮೋಸ್ಟ್ ನಂದು 1 ವೀಕ್ ಪ್ಲಸ್ ಆಗ್ತಿರ್ಬೋದು ಅನಿಸುತ್ತೆ. ಇದೇನೋ ಸ್ವಲ್ಪ ಡಿಫ್ರೆಂಟ್ ಆಗಿದೆಯಾ ಅಂತ. ಓಕೆ, ಹಳೇದೆ, ಬಟ್ ಏನೋ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ತಿದೆ ನನಗೆ. ಆ್ಯಂಡ್ ಇದು ಇವಾಗ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದು. ಸೊ ಇದೆರಡು, ದ್ಯಾಟ್ಸ್ ಇಟ್ ಗೈಸ್. ನಾನು ಇವಾಗ ತಾನೇ ಸ್ನಾನ ಮುಗಿಸ್ಕೊಂಬಂದಿದ್ದಾಯಿತು. ಟೈಮ್ ಬಂದು 7 o'clock ಆಗ್ತಿದೆ. ನೈಟ್ ಸ್ಕಿನ್ ಕೇರು ಮಾಡೇ ಇಲ್ಲ. ಸೊ ಇವಾಗ ಪ್ರಾಪರ್ ನೈಟ್ ಸ್ಕಿನ್ ಕೇರ್ ಮಾಡೋಣ. ಮೊದಲಿಗೆ ಲಿಪ್ ಬಾಮ್ನ ಹಾಕ್ಕೊತೀನಿ. ಈ ಸಲ ಬಂದಿರೋ ಲಿಪ್ ಬಾಮ್ ಏನೋ ಒಂಥರ ಡ್ರೈ ಥರ ಫೀಲ್ ಆಗ್ತಿದೆ, ಗೊತ್ತಿಲ್ಲ. ವಿಟಮಿನ್ C ಸೆರಮ್ನ ಹಾಕೊತಾ ಇದ್ದೀನಿ. ಇಗ್ನೋರ್ ಮೈ ವಾರ್ಡ್ರೋಬ್ ಗೈಸ್. ಸೆರಮ್ನ ಯೂಸ್ ಮಾಡಿ ಆಲ್ಮೋಸ್ಟ್ 20 ಡೇಸ್ ಆಗ್ತಿರ್ಬೋದು ಅನ್ಸುತ್ತೆ. ಬಟ್ ಇದು ತುಂಬಾ ಚೆನ್ನಾಗಿದೆ ಗೈಸ್. ವಿಟಮಿನ್ C ಸೆರಮ್ ಮಿನಿಮಲಿಸ್ಟ್ ಅವರು ತುಂಬಾ ಚೆನ್ನಾಗಿದೆ ಅಂತ ಅನ್ನಿಸ್ತಿದೆ ನನಗೆ.
ಆ್ಯಂಡ್ ಇವತ್ತು ರೀಸ್ಟಾಕ್ ಮಾಡಿಕೊಂಡೆ ವಿಲ್ವ ಅವ್ರದ್ದು. ಒಂದೊಂದ್ಸಲ ಊರುಗಳಿಗೆ ಯಾಕೆ ಹೋಗ್ತೀವಿ ಅಥವಾ ಟ್ರಿಪ್ಪೇ ಹಾಕಿ ಹೋಗ್ತೀವಿ ಅಂತ ನನಗೆ ಅನಿಸ್ಬಿಡುತ್ತೆ. ಬಿಕಾಸ್ ಸ್ಕಿನ್ನು ಬಾಡಿ ಎಲ್ಲ ಚೇಂಜ್ ಆಗಿಬಿಟ್ಟಿರುತ್ತೆ ಅದಕ್ಕೋಸ್ಕರ. ಸೊ ಈ ಥರ ಕಾಣಿಸ್ತಿದೆ. ಆ್ಯಂಡ್ ಇವಾಗ ಸಿಕ್ಕಾಪಟ್ಟೆ ಬೆಟರ್ ಫೀಲ್ ಆಗ್ತಿದೆ ಇಂಜೆಕ್ಷನ್ ತೊಗೊಂಡ್ಮೇಲೆ. ಓಕೆ, ಇವಾಗ ಚೆನ್ನಾಗಿದೆ ಅನ್ನಿಸ್ತದೆ. ಲೈಕ್ ಹುಷಾರಾಗ್ತಿದ್ದೀನಿ, ಆಗಿದ್ದೀನಿ ಅಂತ ಅನ್ನಿಸ್ತದೆ. ಯಾ. ಸೊ ಊರಿಗೆ ಹೋದಾಗ ನಮ್ಮ ಅತ್ತೆ ಇಷ್ಟು ತುಪ್ಪ ಕೊಟ್ಟಿದ್ದಾರೆ, ಮನೇಲಿ ಮಾಡಿರೋ ತುಪ್ಪ. ಟ್ರಸ್ಟ್ ಮೀ, ಐ ಲವ್ ದ ಸ್ಮೆಲ್. ಆಯಿತಾ, ನಂಗೆ ಬೇರೆ ಅಂಗಡಿ ತುಪ್ಪಕ್ಕಿಂತ ಇದು ತುಂಬ ತುಂಬ ಇಷ್ಟ ಆಗುವಂಥ ತುಪ್ಪ. ಸೊ ಜಾಸ್ತಿನೇ ಕೊಟ್ಟು ಕಳಿಸಿದ್ದಾರೆ. 2 ವಾರ ಒಗ್ದಾಕಿರೋ ಬಟ್ಟೆಗಳೆಲ್ಲ ಹಾಗೆ ಇತ್ತು, ಯಾವುದೇ ಕಾರಣಕ್ಕೂ ಜೋಡಿಸೋ ಇಂಟ್ರೆಸ್ಟ್ ಬಂದಿರಲಿಲ್ಲ. ಅದಾದಮೇಲೆ ಇವತ್ತು ಅನ್ನಿಸ್ತು ತುಂಬ ಡಸ್ಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಜೋಡಿಸಿ ಪಟ್ಟ ಅಂತ ಎತ್ತಿಟ್ಟಿದ್ದಾಯಿತು. ಅದ್ರ ಜೊತೆಗೆ ನಮ್ಮ ಅತ್ತೆ ಕಾಲ್ ಮಾಡಿದ್ರು, ಅವ್ರ ಜೊತೆ ಮಾತಾಡ್ಕೊಂಡು ಹಂಗೆ ಬಟ್ಟೆ ಎಲ್ಲ ಜೋಡಿಸ್ಕೊಂಡೆ. ಕೆಲಸ ಮಾಡ್ಬೇಕಾದ್ರೆ ಯಾರು ಈ ಥರ ಕಾಲ್ ಮಾಡಿದ್ರೆ ಅಥವಾ ವೀಡಿಯೋಸ್ ನೋಡ್ಕೊಂಡು ಮಾಡಿದ್ರೆ ಸ್ವಲ್ಪ ಕ್ವಿಕ್ಕಾಗಿ ಮಾಡಿಬಿಡ್ತೀವಿ ಅಥವಾ ಒಂದು ಎಂಟರ್ಟೈನ್ಮೆಂಟಿಂಗಾಗೂ ಇರುತ್ತೆ, ಕೆಲಸನೂ ಮುಗ್ದೋಗ್ಬಿಡುತ್ತೆ. ನಾನು ವೀಡಿಯೋಸ್ ನೋಡ್ಕೊಂಡು ತುಂಬ ಜನ ಕೆಲಸ ಮಾಡ್ಕೊತೀನಿ ಅಂತ ತುಂಬ ಜನ ಮೆಸೇಜ್ ಮಾಡಿ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ನಾನು ಸಿಗ್ತೀನಿ ನನ್ನ ಇನ್ನೊಂದು ಯಾವುದಾದ್ರು ಮುಂದಿನ ವೀಡಿಯೋದಲ್ಲಿ. ಆ್ಯಂಡ್ ಎಲ್ಲ ವೀಡಿಯೋಸ್ನೂ ವಾಚ್ ಮಾಡಿ, ಫುಲ್ಲಾಗಿ ನೋಡಿ. ಇನ್ಫಾರ್ಮೇಟಿವ್ ಆಗೂ ಇರುತ್ತೆ, ಎಂಟರ್ಟೈನಿಂಗ್ ಆಗೂ ಇರುತ್ತೆ. ಆ್ಯಂಡ್ ಸಾಕಷ್ಟು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅದನ್ನು ಕೂಡ ನೋಡಿ ಅಂತ ಹೇಳ್ತೀನಿ. ಟೇಕ್ ಕೇರ್, ಬಾಯ್.